ದೇವರು ಈ ಪ್ರಪಂಚಕ್ಕೆ, ಈ ಲೋಕಕ್ಕೆ ತನ್ನ ಮಗನನ್ನ ಒದಗಿಸುವುದು, ತನ್ನ ಮಗನನ್ನ ನೀಡುವಂಥದ್ದು, ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸುವಂಥದ್ದು ಆತನ ಒಂದು ಅನಾದಿ ತೀರ್ಮಾನ, ಅನಾದಿ ಯೋಜನೆಯಾಗಿತ್ತು. ಆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಶಾರೀರಿಕವಾಗಿ, ಆತ್ಮಿಕವಾಗಿ, ಭೌತಿಕವಾಗಿ, ಆರ್ಥಿಕವಾಗಿ ಎಲ್ಲ ಆಶೀರ್ವಾದಗಳು, ಎಲ್ಲ ವಾಗ್ದಾನಗಳು ಯೆಹೋವನ ಬೆಟ್ಟದಲ್ಲಿ, ಅಂದರೆ ಕರ್ತನ ನಾಮದಲ್ಲಿ, ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಮಗೆ ಎಲ್ಲವನ್ನು ಆತನು ಒದಗಿಸಬೇಕೆಂಬುದಕ್ಕಾಗಿ ಅರ್ಥ ಏನೆಂದರೆ, ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಪಂಚಕ್ಕೆ, ಲೋಕಕ್ಕೆ ಅಥವಾ ಸಭೆಗೆ ಆತನು ಮಾಡಬೇಕಾದಂಥ ವಾಗ್ದಾನಗಳನ್ನ, ಆಶೀರ್ವಾದಗಳನ್ನ ಆತನು ಮೊದಲೇ ನಿರ್ಣಯಿಸಿದನು.